ನೋಡಿ, ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಈ ನಟಿ. ಅದರ ಜೊತೆಗೆ ಕನ್ನಡದ ಹಿರಿಯ ನಟಿಯ ಪುತ್ರಿ. ಕನ್ನಡ ಸೇರಿದಂತೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ 30ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿರುವಂತಹ ನಟಿ ಈಗ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾ ಇದ್ದಾರೆ. ಯಾರಪ್ಪ ಅಂತ ಹೇಳಿದ್ರೆ ನಟಿ ಉಮಾಶಂಕರಿ ಅವರು. ಇವರು ಭಾವುಕವಾದಂತಹ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಉಪ್ಪಿದಾದ MBBSನ ಬೆಡಗಿ. ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಉಪ್ಪಿದಾದ MBBS ಸಿನಿಮಾ. ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಸೂಪರ್ ಹಿಟ್ ಚಿತ್ರ. ಆ ಚಿತ್ರದಲ್ಲಿ ಹೀರೋಯಿನ್ ಆಗಿ ಉಮಾ ಅವರು ಆಕ್ಟ್ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಡಾಕ್ಟರ್ ಉಮಾ ಚಿನ್ನು ಅನ್ನುವಂತಹ ಪಾತ್ರದ ಮುಖಾಂತರ ಕನ್ನಡಿಗರ ಮನಗೆದ್ದಿದ್ದಂತಹ ಖ್ಯಾತ ನಟಿ ಉಮಾಶಂಕರಿ ಅವರಿಗೆ ಸ್ತನ ಕ್ಯಾನ್ಸರ್ ಇರೋದು ಪತ್ತೆಯಾಗಿದೆ. ಸಾಕಷ್ಟು ದಿನಗಳಿಂದ ಕ್ಯಾನ್ಸರ್ಗೆ ಅವರು ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈಗ ಕೀಮೋಥೆರಪಿಯಲ್ಲಿದ್ದಾರೆ. ಸುದೀರ್ಘವಾಗಿ ಅವರೊಂದು ಪೋಸ್ಟನ್ನು ಕೂಡ ಹಾಕಿದ್ದಾರೆ. ಭೀಕರ ಕಾಯಿಲೆಯ ವಿರುದ್ಧ ಯಾವ ರೀತಿ ಧೈರ್ಯವಾಗಿ ತಾನು ಹೋರಾಟ ಮಾಡದೆ ತಮ್ಮ ಚಿಕಿತ್ಸೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವಂತಹ ಭಾವುಕ ಪೋಸ್ಟು ಅಭಿಮಾನಿಗಳ ಕಣ್ಣಾಲಿಗಳನ್ನು ಖಂಡಿತ ಒದ್ದೆಯಾಗಿಸಿದೆ. ವೀಕ್ಷಕರೇ, ಕ್ಯಾನ್ಸರ್ ಅನ್ನೋದು ಒಂದು ಮಹಾಮಾರಿ ಕಾಯಿಲೆ. ಅದೊಂದ್ಸಲ ಬಂದಿದೆ ಅಂತ ಗೊತ್ತಾದ್ರೇನೆ ಆ ಮನುಷ್ಯ ಅರ್ಧ ಸತ್ತೋದ ಲೆಕ್ಕನೇ. ಅಂಥದ್ರಲ್ಲಿ ಹೋರಾಟ ಮಾಡಿ ಗೆದ್ದಿರುವಂಥವರು ಸಾಕಷ್ಟು ಜನರಿದ್ದಾರೆ. ಈಗ ಉಮಾಶಂಕರಿ ಕೂಡ ಅದರಲ್ಲಿ ಒಬ್ಬರು. ಹಿರಿಯ ನಟಿ ಸುಮಿತ್ರಾ ಹಾಗೆ ಖ್ಯಾತ ದಿವಂಗತ ನಿರ್ದೇಶಕರಾದಂತಹ ಡಿ ರಾಜೇಂದ್ರ ಬಾಬು ಅವರ ಪುತ್ರಿ ಉಮಾಶಂಕರಿ. ಮದುವೆಯ ನಂತರ ಇವರು ಚಿತ್ರರಂಗದಿಂದ ದೂರ ಉಳಿತಾರೆ. ಬಟ್ ಮದುವೆಗಿಂತ ಮುಂಚೆ ಕನ್ನಡ ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲಿ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಇತ್ತೀಚೆಗೆ ತಮಗೆ ಆರಂಭಿಕ ಹಂತದ ಸ್ತನ ಕ್ಯಾನ್ಸರ್ ಇರೋದನ್ನು ಬಹಿರಂಗಪಡಿಸಿದ್ದು, ಈಗ 2ನೇ ಸುತ್ತಿನ ಕೀಮೋಥೆರಪಿಗೂ ಕೂಡ ಉಮಾಶಂಕರಿ ಅವರು ಒಳಗಾಗಿದ್ದಾರೆ. ತಮ್ಮ ಸುದೀರ್ಘವಾಗಿ ಅವರು ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬರ್ಕೊಂಡಿದ್ದಾರೆ. ತಮ್ಮ ಆರೋಗ್ಯದ ಸ್ಥಿತಿ, ಕಠಿಣ ದಿನಗಳ ಹೋರಾಟದ ಬಗ್ಗೆ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಕೀಮೋಥೆರಪಿ ಮತ್ತು ಇಮ್ಯುನೋಥೆರಪಿಯ 2ನೇ ಸುತ್ತು ನನಗೆ ಆರಂಭ ಆಗಿದೆ. ನಾನು ಪ್ರತಿಯೊಂದು ದಿನವನ್ನು ಕೂಡ ಒಂದೊಂದು ಹೆಜ್ಜೆಯಾಗಿ ಧೈರ್ಯದಿಂದ ಎದುರಿಸ್ತಾ ಇದ್ದೇನೆ. ನೋವಿನಿಂದ ಕೂಡಿರುವ ಭಾರವಾದ ದಿನಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ನಾನು ಕಲ್ತ್ಕೊಂಡಿದ್ದೇನೆ. ಹಾಗೆ ದೈಹಿಕವಾಗಿ ಚೇತರಿಸಿಕೊಂಡು ಗಟ್ಟಿಯಾಗಿ ಅನಿಸುವ ದಿನಗಳನ್ನು ಬಹಳ ಸಂತೋಷದಿಂದ ಆಚರಿಸ್ತಾ ಇದ್ದೇನೆ ಅಂತ ಬರ್ಕೊಂಡಿದ್ದಾರೆ. ಕಷ್ಟದ ಸಂದರ್ಭದಲ್ಲಿ ಯಾವಾಗಲೂ ನನ್ನ ಬೆನ್ನಿಗೆ ನಿಂತಿರುವ ನನ್ನ ಕುಟುಂಬಕ್ಕೆ, ಹಾಗೆ ಅಪಾರ ಪ್ರೀತಿ ಬೆಂಬಲ ಕೊಡ್ತಾ ಇರೋ ನನ್ನ ಅಭಿಮಾನಿಗಳಿಗೆ ಧನ್ಯವಾದ ಕೂಡ ಹೇಳಿದ್ದಾರೆ. ಧೈರ್ಯದಿಂದ ಚಿಕಿತ್ಸೆಗೆ ಸ್ಪಂದಿಸುತ್ತಾ ಗುಣಮುಖರಾಗುವತ್ತ ಸಂಪೂರ್ಣ ಗಮನ ಹರಿಸ್ತಾ ಇದ್ದೀನಿ. ಈ ಚೇತರಿಕೆಯ ಹಾದಿ ಪರಿಪೂರ್ಣವಾಗಿದ್ದಲ್ಲದೆ ಇರಬಹುದು, ಆದರೆ ಇದು ನಿಜವಾದ ಹೆಜ್ಜೆ ಅಂತ ಅವರು ಬರ್ಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ತನಗೆ ಸ್ತನ ಕ್ಯಾನ್ಸರ್ ಇರೋದು ಪತ್ತೆಯಾದಾಗ ಉಮಾಶಂಕರಿ ಅವರು ಮಾನಸಿಕವಾಗಿ ನೊಂದು ಹೋದ್ರಂತೆ. ಆರಂಭಿಕವಾಗಿ ಕಠಿಣ ವಾಸ್ತವವನ್ನು ಒಪ್ಕೊಳ್ಳೋದು ಬಹಳ ಕಷ್ಟವಾಗಿತ್ತು. ನನಗೆ ಕಾಯಿಲೆ ಯಾಕೆ ಬಂತು, ಹೇಗೆ ಬಂತು ಎನ್ನುವ ಸಾಲು ಸಾಲು ಪ್ರಶ್ನೆಗಳು ಅವರ ಮನಸ್ಸನ್ನು ಕೊರೆಯೋದಕ್ಕೆ ಶುರು ಮಾಡ್ತಂತ ಬರ್ಕೊಂಡಿದ್ದಾರೆ. ಸೊ ನಟಿ ಉಮಾಶಂಕರಿ ಅವರ ಈ ಪೋಸ್ಟ್ ನೋಡಿ ಇಡೀ ದಕ್ಷಿಣ ಭಾರತ ಚಿತ್ರರಂಗ ಒಂದು ರೀತಿಯಲ್ಲಿ ಆಘಾತವನ್ನು ವ್ಯಕ್ತಪಡಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಸಹನಟರು, ಸ್ನೇಹಿತರು, ಅಭಿಮಾನಿಗಳು ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ಬೇಗ ಗುಣಮುಖರಾಗಿ, ನೀವು ಅತ್ಯಂತ ಧೈರ್ಯಶಾಲಿ ಮಹಿಳೆ, ಶೀಘ್ರದಲ್ಲೇ ಈ ಕಾಯಿಲೆಯನ್ನು ಗೆದ್ದು ಆರೋಗ್ಯವಾಗಿ ಮರಳಿ ಬರ್ತೀರಿ ಅಂತ ಹೇಳಿ ಧೈರ್ಯ ಕೂಡ ತುಂಬ್ತಾ ಇದ್ದಾರೆ. ಉಮಾಶಂಕರಿ ಅವರು ಕನ್ನಡದ ಉಪ್ಪಿದಾದ MBBS ಇರಬಹುದು, ಕಲ್ಲರಳಿ ಹೂವಾಗಿ, ಹಾಗೆ ತೆಲುಗು, ತಮಿಳು, ಮಲಯಾಳಂನ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ರು. ಸೊ ಹಾಗಾಗಿ ಈ ಮಹಾಮಾರಿಯನ್ನು ಗೆದ್ದು ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ.